ನಮಸ್ತೆ. ಈಗಾಗಲೇ ನಾಡಿನೆಲ್ಲೆಡೆ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ತುಂಬಾ ಭಾರಿ ಸಡಗರ ಸಂಭ್ರಮಿಸ್ತಾ ಇದೆ. ನಾನೀಗ ಸುಂಕುತ್ಕಟ್ಟೆ ರೋಡಲ್ಲಿ ಇದ್ದೀನಿ. ಬನ್ನಿ, ಸುಂಕುತ್ಕಟ್ಟೆಲಿರೋ ಒಂದು ಅಂಗಡಿಲಿ ಪುಟ್ಟ ಗಣಪತಿಯಿಂದ ದೊಡ್ಡ ಗಣಪತಿವರೆಗೂ ಕಾಣಿಸ್ತಾ ಇದೆ. ಅದು ಯಾವ ರೀತಿ ಇದೆ ಗಣಪತಿ, ಎಂತ ಗಣಪತಿಗಳಿದೆ, ಎಂತ ವಿವಿಧಮಯ ಗಣಪತಿ ಇದೆ ಅಂತ ನಾವು ಇವಾಗ ನೋಡೋಣ. ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ರಘು ಮೇಡಮ್. ಸರ್, ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದೀರಾ? 3 ವರ್ಷದಿಂದ ಮಾಡ್ತಾ ಇದ್ದೀವಿ. ನೀವೇ ತಯಾರು ಮಾಡ್ತೀರಾ ಗಣಪತಿನ? ಬೇರೆ ಕಡೆಯಿಂದ ತರಿಸ್ತಾ ಇದ್ದೀವಿ ಮೇಡಮ್. ಎಲ್ಲಿಂದ ತರಿಸ್ತೀರಾ ಸರ್? ನಮ್ದು ತುರುವೇಕೆರೆ ತಾಲೂಕು, ಆ ಕಡೆಯಿಂದ ತರಿಸ್ತಾ ಇದೀವಿ. ನಾಡಿನೆಡೆ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ತುಂಬಾ ಜೋರಾಗಿ ಸಂಭ್ರಮ ನಡೀತಾ ಇದೆ. ನಾನು ಸುಂಕುತ್ಕಟ್ಟೆಲಿರೋ ಮಾರ್ಕೆಟ್ ಅಲ್ಲಿ ಇದ್ದೀನಿ. ನೋಡ್ತಾ ಇರ್ಬೋದು ನೀವು, ತುಂಬಾ ಜನ ತರಕಾರಿಗಳನ್ನ ಕೊಂಡ್ತಾ ಇದ್ದಾರೆ, ಹಣ್ಣುಗಳನ್ನ ಕೊಂಡ್ತಾ ಇದ್ದಾರೆ. ಅವ್ರಿಗೆ ವ್ಯಾಪಾರದ ಬರೀ ಹೇಗ್ ಬಿದ್ದಿದೆಯೋ ಗೊತ್ತಿಲ್ಲ. ಹಿಂದೆ ವರ್ಷಕ್ಕಿಂತ ಈ ವರ್ಷ ಹೇಗ್ ವ್ಯಾಪಾರ ಆಗ್ತಿದೆ, ಹೆಂಗ್ ಆಗ್ತಿದೆ ಅಂತ ಗ್ರಾಹಕರನ್ನ ಹಾಗೆ ವ್ಯಾಪಾರಸ್ಥರನ್ನ ಕೇಳೋಣ ಬನ್ನಿ. ಸರ್ ನಮಸ್ತೆ ಮೇಡಮ್ ಅವರ. ನಿಮ್ಮ ಹೆಸರು? ನಾಗರಾಜು ಅಂತ ಹೇಳ್ಬಿಟ್ಟು. ಏನ್ ತಗೊಳಕ್ ಬಂದ್ರಿ? ನಾವು ಹಣ್ಣುಗಳು ತೊಗೊಳಕ್ ಬಂದು ವರ್ಷಕ್ಕೊಂದ್ಸರಿ ಬರೋ ಗೌರಿ ಗಣೇಶ ಕುಣಿಸ್ತೀರಾ ನೀವು? ಗಣೇಶ ಕುಂಡಿಸ್ತಾ ಇದ್ದೀವಿ. ನಾಳೆ ಇವತ್ತು ಗೌರಿ ಬಂದಿದೆ. ಏನು ಊದ ರೈಟನು ಅಲ್ಪಕ್ಕೆ ಸ್ವಲ್ಪ ಕಡಿಮೆ ಇದೆ, ಪರವಾಗಿಲ್ಲ. ಹೋದ ವರ್ಷಕ್ಕೂ ಈ ಸರಿ ಕಡಿಮೆ ಇದೆ. ಹೋದ ವರ್ಷ 200 ರೂಪಾಯಿ ಒಂದು ಬಾರು ಹೂವು ಇತ್ತು. ಈ ಸರಿ ಒಂದು 150 ರೂಪಾಯಿ 120 ರೂಪಾಯಿಗೆಲ್ಲ ಹೂವು ಸಿಗುತ್ತದೆ. ಹಣ್ಣಿನ ಬೆಲೆ ಮಾತ್ರ ರೈಟ್ ಜಾಸ್ತಿ ಇದೆ. ರೈಟ್ ಜಾಸ್ತಿ ಇದೆ. ಹಣ್ಣುಗಳೆಲ್ಲ ಸಿಕ್ಕಾಪಟ್ಟೆ ಮಾತಾಡ್ಸೋಕ್ಕಾಗ್ತಾ ಇಲ್ಲ. ಹೇಳ್ದಷ್ಟೇ ಕೊಡಬೇಕು, ಹೇಳ್ದಷ್ಟೇ ನಾವು ತಗೊಂಡೋಗ್ಬೇಕು. ನಮ್ಮ ಹತ್ರ ಹಣ ಎಷ್ಟಿರ್ತದೆ ಅಷ್ಟು ತಗೋಬೇಕು, ಹೋಗ್ತಾ ಇರಬೇಕು. ಹಬ್ಬಕ್ಕೆ ಭಾರಿ ಚೆನ್ನಾಗಿ ನಡೀತಾ ಇದೆ. ಮಳೆನೂ ಸ್ವಲ್ಪ ಸಂತೃಷ್ಟಿಯಾಗಿ ಮಳೆ ಆಗ್ತಾ ಇದೆ. ನಮಗೆ ಮೇನ್ ಬೇಕಾಗಿರೋದು ಮಳೆ. ಮಳೆ ಇದ್ರೆ ಬೆಳೆ ಸಿಗುತ್ತೆ, ಮಳೆ ಇಲ್ಲ ಅಂದರೆ ಬೆಳೆನೂ ಸಿಗೋದಿಲ್ಲ. ಹಬ್ಬ ಮಾತ್ರ ಸಂತೃಷ್ಟಿಯಾಗಿ ಆಗ್ತದೆ. ಜನ ಜಾಸ್ತಿ ತುಂಬಿದೆ, ಪರವಾಗಿಲ್ಲ. ನಮಸ್ತೆ. ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತಿದ್ದೀರಾ? ಸುಮಾರು 5 ವರ್ಷದಿಂದ ಮಾಡ್ತಾ ಇದ್ದೀನವ. ವ್ಯಾಪಾರ ಹೆಂಗ್ ನಡೀತಿದೆ? ಏನು ವ್ಯಾಪಾರ ಇಲ್ಲಿ ಮಾರ್ಕೆಟ್ ಆಗಿ ತುಂಬಾ ಡೌನ್ ಆಗ್ಬಿಟ್ಟಿದ್ಯಾ? ಬೆಳಿಗ್ಗೆಯಿಂದ ಎಷ್ಟು ಮಳ ಹೂವು ಮಾರಿದ್ರಿ? ಬೆಳಗಿಂದ ಇವಿ ವ್ಯಾಪಾರದಲ್ಲಿ ಏನವ ಮಾರಣ ಅರ್ಧಕ್ಕೆ. ಹೆಂಗಿದೆ ವರಮಹಾಲಕ್ಷ್ಮಿ ಹಬ್ಬಕ್ಕೂ ಇದಕ್ಕೂ, ಗೌರಿ ಗಣೇಶ ಹಬ್ಬಕ್ಕೂ? ಅದಕ್ಕೂ ಇದಕ್ಕೂ ಸ್ವಲ್ಪ ಪರವಾಗಿಲ್ಲ. ಅಲ್ಲಿ ರೈಟು, ಇಲ್ಲಿ ಕೇಳೋರಿಲ್ಲ. ಯಾಕಂದ್ರೆ ಹಿಂದೆ ಮಾರ್ಕೆಟ್ ಆಗೈತಲ್ಲ. ನಾವು ಸುಂಕುತ್ಕಟ್ಟೆ ಮಾರ್ಕೆಟ್ ಅಲ್ಲಿ ಇದೀವಿ. ನೋಡ್ತಾ ಇರ್ಬೋದು ಎಲ್ಲ ವ್ಯಾಪಾರಸ್ಥರು ಪಾಪ ಒಂದೇ ಗೋಳು, ಯಾರಿಗೂ ವ್ಯಾಪಾರ ಇಲ್ಲ. ಆದ್ರೆ ನೋಡಿದ್ರೆ ಎಲ್ಲಿ ನೋಡಿದ್ರು ಜನಜಂಗುಳಿ ಇದೆ, ನೀವು ನೋಡ್ತಾ ಇರ್ಬೋದು. ಆದ್ರೆ ಜನರು ಯಾಕೆ ಬಂದಿರ ಅಂತ ಗೊತ್ತಿಲ್ಲ. ನಮ್ಮ ಹತ್ರ ಯಾರು ಹೂ ತಗೋತಿಲ್ಲ, ಇವ್ ಪರ್ಚೇಸ್ ಆಗ್ತಾ ಇಲ್ಲ ಅಂತ ಎಲ್ಲರೂ ಅದನ್ನ ಹೇಳ್ತಾ ಇದಾರೆ. ಬನ್ನಿ, ಇಲ್ಲೊಬ್ರು ಇದಾರೆ, ಮಲ್ಲಿಗೆ ಹೂವು ಮಾರ್ತಾ ಇದಾರೆ, ಅವ್ರನ್ನ ಕೇಳೋಣ. ನಮಸ್ತೆ. ನಮಸ್ತೆ ಮೇಡಮ್. ಮಲ್ಲಿಗೆ ಹೂವು ಮಾರ್ತಾ ಇದ್ದೀರಾ? ಎಷ್ಟು ಮಲ್ಲಿಗೆ ಹೂವು? 600 ರೂಪಾಯಿ ಕೆಜಿ ತಗೊಂತಾ ಇದಾರೆ ಜನ? ತಗೊಂತಾ ಇದಾರೆ. ಏನ್ ಮಾಡೋದು, ವ್ಯಾಪಾರ ಇಲ್ಲ. ಇದೆ ಮಳ್ಳೆ, ಮಲ್ಲಿಗೆ, ಇಲ್ಲಿ ಗನಗ್ಲುವ ಕೂಡ ಇಟ್ಟಿದ್ದಾರೆ. ಬನ್ನಿ, ಅವ್ರಿಗೆ ಬೆಳಿಗ್ಗೆಯಿಂದ ಹೆಂಗ್ ವ್ಯಾಪಾರ ಆಗ್ತಿದೆ ಅಂತ ಕೇಳೋಣ. ನಮಸ್ತೆ. ನಮಸ್ತೆ ಮೇಡಮ್. ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತಿದ್ದೀರಾ? ನಮ್ದೊಂದು 20 ವರ್ಷ ಆಯ್ತು ಮೇಡಮ್. 20 ವರ್ಷದಿಂದ ಮಾಡ್ತಿದ್ದೀರಾ? ನಾವು ಮಾಡ್ತಾ ಇಲ್ಲ, ನಾವು ಅಮ್ಮ ಮಾಡ್ತಿದ್ರು, ನಾವು ಹಂಗೆ ಬಂದಿದ್ದೀವಿ ಸಪೋರ್ಟ್ ಅಷ್ಟೇ. ಹೆಂಗ್ ನಡೀತದೆ ವ್ಯಾಪಾರ? ಚೆನ್ನಾಗಿ ನಡೀತಿದೆ ಮೇಡಮ್. ಜನ ಕಮ್ಮಿ ಇದಾರೆ, ಬೆಲೆ ಮಾತ್ರ ಏರ್ತಿದೆ. ಜನ ಕಮ್ಮಿ ಇದಾರೆ. ಬೆಲೆ ಇರದಷ್ಟು ಜನ ಕಮ್ಮಿ. ಜನ ಕೊಂಡ್ಕೋತಾ ಇದಾರೆ ಇಲ್ವಾ? ಕೊಂಡ್ಕೊಂತಿದ್ದಾರೆ, ಎಲ್ಲ ಕಮ್ಮಿ. 1/4 ಕೆಜಿ ತಗೊಳ್ಳೋರು 100 ಗ್ರಾಮ್ ತಗೊಂಡ್ರೆ. ಮಳ್ಳೆ, ಮಲ್ಲಿಗೆ ಎಲ್ಲ ಕನಕಾಂಬರ ಹೂವು ಎಲ್ಲ 2000 ಆಗೈತೆ. ಇದು 800 ರೂಪಾಯಿ, 600 ರೂಪಾಯಿ. ನೋಡಿದ್ರಲ್ಲ ವೀಕ್ಷಕರೇ, ಗೌರಿ ಗಣೇಶ ಹಬ್ಬ ಬಂತು ಅಂತ ಅಂದ್ರೆ ಎಲ್ಲೆಲ್ಲೂ ವ್ಯಾಪಾರ ಜೋರಾಗಿರುತ್ತೆ. ಆದ್ರೆ ವ್ಯಾಪಾರಸ್ಥರು ಹೇಳ್ತಿರೋದು ವ್ಯಾಪಾರನೇ ಇಲ್ಲ ಅಂತ. ನೋಡಿದ್ರೆ ಗ್ರಾಹಕರು ರೇಟ್ ಜಾಸ್ತಿ ಅಂತ ಹೇಳ್ತಾರೆ. ಬಟ್ ಗ್ರಾಹಕರಿಗೂ ಒಳ್ಳೇದಾಗ್ಲಿ, ಅವ್ರು ಎಷ್ಟೇ ರೇಟ್ ಆದ್ರೂ ಹಬ್ಬಕ್ಕೆ ಹೂವು ತಗೊಳ್ಳೇಬೇಕು, ಹಣ್ಣು ತಗೊಳ್ಳೇಬೇಕು, ಆದ್ರೂ ಖರೀದಿ ಮಾಡ್ತಿದ್ದಾರೆ. ವ್ಯಾಪಾರಸ್ಥರ ಮುಖದಲ್ಲಿ ನಗುನು ಮೂಡ್ಲಿ ಅಂತ ಕೇಳ್ಕೊಳ್ತಾ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತೇನೆ.